ಮಾತಾಡಿದ್ರೆ ಹೊಡಿಯಕ್ಕೆ ಬರ್ತಾರೆ, ಕಿರುಕುಳ ಕೊಡ್ತಾರೆ ಅಂತ ಕೋರ್ಟಲ್ಲಿ ಪಿಟಿಷನ್ ಹಾಕ್ತೀವಿ. ಹುಷಾರ್. ಏ ಮಲ್ಲೆ, ಬಾರೆ ಹೋಗೋಣ. ಓಕೆ ಮಮ್ಮಿ. ಕಮಲಮ್ಮ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಅವ್ರಿದ್ರೆ ಎಷ್ಟ್ ದಿನ ಇರ್ತಾರೆ? ಇರೋಷ್ಟ್ ದಿನ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ. ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಅಕ್ಕ, RR ನಗರ್ ಹತ್ರ ಮನೆ ಇದೆಯಲ್ಲ, ಆ ಮನೆ ಹತ್ರಕ್ಕೆ ಈ ವಿನ್ಸೆಂಟು ಮತ್ತೆ ರಾಕಿ ಹೋಗಿದ್ರು. ಮೊನ್ನೆ ಶಿವಗಾಮಿ ಕೂಡ ಅದೇ ರೋಡಲ್ಲಿ ಮಿಸ್ ಆದ್ಲಂತೆ. ನಮ್ಮನೆಯವ್ರು ಹುಡ್ಕೊಂಡು ಹೋದ್ರಲ್ಲ ಅವತ್ತು. ವೆರಿ ಗುಡ್. ಆ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ನಿನ್ಗೇನಾದ್ರೂ ಗೊತ್ತಾಯ್ತಾ? ಇಲ್ಲ ಅಕ್ಕ, ನಾವ್ ಹತ್ರ ಹೋಗ್ಲಿಲ್ಲ. ಸ್ವಲ್ಪ ದೂರದಲ್ಲೇ ನಮ್ ಗಾಡಿ ನಿಲ್ಸಿದ್ವಿ. ಅವ್ರಿಬ್ರು ಒಳಗಡೆ ಹೋಗಿದ್ದನ್ ಮಾತ್ರ ನಾವ್ ನೋಡಿದ್ವಿ. ವೈನಿಯವ್ರ, ನಾವೇನಾದ್ರೂ ಮನೆ ಹತ್ರ ಹೋದಾಗ ಅವರು ಹುಡುಗರನ್ನ ಬಿಟ್ಟು ಯಾರಾದ್ರೂ ಅಬ್ಸರ್ವ್ ಮಾಡಕತ್ತಾರಂತ ಅವ್ರೇನಾದ್ರು ನೋಡ್ಲಿಕ್ಕತ್ತಿದ್ರ, ಅದಕ್ಕೆ ಬ್ಯಾಡ್ ಅಂತ ಹುಷಾರ್ಲೆ ನಾವು ವಾಪಸ್ ಬಂದ್ಬಿಟ್ವಿ. ವೆರಿ ಗುಡ್. ಹೀಗೆ ಹುಷಾರಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನೀವು ಫಾಲೋ ಮಾಡ್ತಿರೋದು ಅವ್ರಿಗೆ ಗೊತ್ತಾಗಬಾರ್ದು. ಅದ್ರ ಜೊತೆಗೆ ಶಿವಗಾಮಿ, ಆದಿ, ಅಶೋಕ್ ಎಲ್ರ ಮೇಲೂ ಒಂದು ಕಣ್ಣಿಟ್ಟಿರ್ಬೇಕು. ಹೀಗೆ ನನಗೆ ಅಪ್ಡೇಟ್ ಮಾಡ್ತಾ ಇರಿ. ಆವಾಗಲೇ ನಾವು ನಮ್ಮ ಪ್ಲಾನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದು. ಆಮೇಲೆ ರಾಕಿ ಮತ್ತು ವಿನ್ಸೆಂಟ್ ಹತ್ರ ಹುಷಾರಾಗಿರ್ಬೇಕು ನೀವು. ಅವರು ಬೇಸಿಕಲಿ ಕ್ರಿಮಿನಲ್ಸ್. ತುಂಬಾ ಅಲರ್ಟ್ ಆಗಿರ್ತಾರೆ. 360 ಡಿಗ್ರಿಲಿ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಅವರು. ಒಂಚೂರು ಡೌಟ್ ಬಂದ್ರೂ ಜಾಗ, ಪ್ಲಾನು ಎಲ್ಲವನ್ನೂ ಚೇಂಜ್ ಮಾಡಿಬಿಡ್ತಾರೆ. ಅದರಲ್ಲೂ ಆ ರಾಕಿ ಅಂತೂ ಪ್ರಳಯ ಅಂತಕ. ವೈನಿಯವ್ರ, ಈ ರೊಕ್ಕದ ಆಸೆ ತೋರಿಸಿ ಆ ರಾಕಿನ ನಮ್ಮ ಕಡೆ ಕರ್ಕೊಂಡ್ರೆ ಹೆಂಗ್ರಿ? ಆಗಲ್ಲ. ಅವನ ತಂಗಿ ರಮ್ಯಾನ ಕೊಂದಿದ್ದು ನನ್ನ ಮಗ ರಾವಣ್ಣ ಅಂತ ಅವನಿಗೆ ಗೊತ್ತಾಗಿದೆ. ಈ ಶತ್ರುಗಳನ್ನೆಲ್ಲ ಹಾಗೆಲ್ಲ ಜೀವಂತವಾಗಿ ಓಡಾಡಕ್ ಬಿಡಬಾರ್ದಕ್ಕ. ಏನಾದ್ರೂ ಮಾಡಿ ಅವ್ರನ್ನ ಮುಗಿಸ್ಬೇಕು. ತಡಿ, ಸ್ವಲ್ಪ ಆಸ್ತಿ ಕೈಗೆ ಬರಲಿ. ವಿನ್ಸೆಂಟ್ಗೂ ರಾಕಿಗೂ ಇಬ್ರಿಗೂ ಒಂದು ಗತಿ ಕಾಣಿಸ್ತೀನಿ. ಸರಿ, ಬನ್ನಿ ಊಟಕ್ಕೆ ಹೋಗೋಣ. ನಮಸ್ಕಾರ ಗುರುಜಿ. ಒಳ್ಳೇದಾಗ್ಲಿ ಆದಿ. ಗುರುಜಿ, ನನ್ನ ಶಕ್ತಿನ ವಾಪಸ್ ಪಡ್ಕೊಳ್ಳೋದು ಮುಂದಕ್ಕೆ ಹೋಗ್ತಾನೆ ಇದೆ. ಯಾವಾಗ ಆಗತ್ತೆ ಅಂತ ಕೇಳ್ಕೊಂಡು ಹೋಗೋದಕ್ಕೆ ಬಂದೆ. ನಾನು ಶಕ್ತಿನ ಕಳ್ಕೊಂಡಿರೋದು ಒಬ್ಬ ಶ್ರೀಮಂತ ಬಡವ ಆದಂಗೆ ಅನ್ನಿಸ್ತಾ ಇದೆ. ಬೇರೆಯವ್ರನ್ನ ಅವಲಂಬಿಸೋವಂಥ ಪರಿಸ್ಥಿತಿ ಬಂದಿದೆ ನನಗೆ. ಹಾರಿಕಾ ಇದ್ದಾಗ ಗೊತ್ತಾಗ್ತಾ ಇರಲಿಲ್ಲ. ಅವಳು ಹೋದ್ಮೇಲೆ ಏನು ಮಾಡೋದಕ್ಕಾಗ್ತಿಲ್ಲ ಗುರೂಜಿ. ಆದಷ್ಟು ಬೇಗ ನೀವೇ ಏನಾದರೂ ವ್ಯವಸ್ಥೆ ಮಾಡಬೇಕು. ಆದಿ, ಈಗ ಮುಂದೆ ಬರೋದು ಕರಾಳವಾದ ಅಮಾವಾಸ್ಯೆ. ಇಂಥ ಪೂಜೆಗಳಿಗೆ ಹೇಳಿ ಮಾಡಿಸಿದ ದಿನ. ಕಾಳಿಗೆ ತುಂಬ ಇಷ್ಟವಾದ ದಿನ. ಕಾಳಿ ನಿನಗೆ ಒಲಿಯೋ ದಿನ. ಅವತ್ತು ಪೂಜೆ ಇಟ್ಕೊಂಡ್ರೆ ಆ ದಿನ ತುಂಬ ಶ್ರೇಷ್ಠವಾದದ್ದು. ಅದು ತುಂಬ ಪವರ್ಫುಲ್ ಪೂಜೆ. ಆ ಪೂಜೆಯಿಂದ ಒಂದು ಮಹಾಶಕ್ತಿ ಉದ್ಭವ ಆಗುತ್ತೆ. ಅದು ನಿನ್ನ ಮೇಲೆ ಇಳಿಬೇಕು ಅಂದರೆ ನೀನು ದೈಹಿಕವಾಗಿ, ಮಾನಸಿಕವಾಗಿ ತುಂಬ ದೃಢವಾಗಬೇಕು. ಇಲ್ಲ ಅಂದರೆ ಆ ಶಕ್ತಿಯ ಶಾಖಕ್ಕೆ ನಿನ್ನ ದೇಹ ಸುಟ್ಟು ಭಸ್ಮ ಆಗತ್ತೆ.
ಅಂದ್ರೆ ಒಬ್ಬ ವ್ಯಕ್ತಿಯ ದೇಹದ ಒಳಗೆ 20,000 ವ್ಯಾಟ್ಸ್